ಹಾಯ್ ಗೈಸ್, ನಾನು ಇವತ್ತಿದ್ದೀನಿ ಮೂಡಿಪಿನಲ್ಲಿ ನಡೆಯುವಂತಹ ಮುಡಿಪೋತ್ಸವ, ಅದೇ ರೀತಿ ಕೃಷಿ ಮೇಳದಲ್ಲಿದ್ದೇನೆ. ಕೃಷಿ ಮೇಳದಲ್ಲಿ ಹಾಗೂ ಮುಡಿಪೋತ್ಸವದಲ್ಲಿ ಏನೆಲ್ಲ ಇದೆ, ಯಾವ ರೀತಿಯ ಮಲ್ಲಿಗೆಗಳು ಇದೆ, ಎಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅದೇ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರೆಯಬೇಡಿ. ರಾಯಲ್ ಇಸ್ಮಾಯಿಲ್ ಚಾನಲನ್ನು ಬನ್ನಿ ನೋಡುವ. ಈ ಕೃಷಿ ಮೇಳದ ಹೊಲಗಡೆ ನೋಡಿ, ಮೊದಲಿಗೆ ನಿಮಗೆ ತೋರಿಸ್ತೀನಿ. ವಿವಿಧ ರೀತಿಯ ಸಸ್ಯಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ದೇಶೀಯ ಸಸ್ಯಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ನೋಡ್ತಾ ಇರಬಹುದು ನೀವು, ಬಹಳ ಫಲವತ್ತತೆಯಿಂದ ಕೂಡಿರುವಂತಹ ಸಸಿಗಳು ಕೂಡ ಈ ಕೃಷಿ ಮೇಳದಲ್ಲಿ ಮಾರಾಟಕ್ಕಿದೆ. ಅದೇ ರೀತಿ ಮುಂದೆ ಹೋಗುತ್ತಾ ನಿಮಗೆ ಕೆಲವೊಂದು ಕೃಷಿಯ ಐಟಮ್ಗಳನ್ನು ತೋರಿಸ್ತಾ ಹೋಗ್ತೇನೆ, ನೋಡ್ತಾ ಇರಿ. ಇದು ನಮ್ಮ ಮೂಡಿಪು ಜಂಕ್ಷನ್ನ ಹೋಲ್ನಾಡೆಂಬ ಸ್ಥಳದಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಗ್ರಾಮೀಣ ನೀವು ನೋಡ್ತಾ ಇದ್ದು ಬಟರ್ ಫ್ರೂಟ್ಸ್, ಅವಕಾಡೋ ಕೂಡ ಈ ಕೃಷಿ ಮೇಳದಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ನೋಡ್ತಾ ಇದ್ದು ಬಹಳ ಕಡಿಮೆ ಬೆಲೆಗೆ ಅವಕಾಡೋ ಈ ಕೃಷಿ ಮೇಳದಲ್ಲಿ ಸಿಗುವಂತಿದೆ ಜನರಿಗೆ. ಅದೇ ರೀತಿ ಈ ಕೃಷಿ ಮೇಳದಲ್ಲಿ ಕೃಷಿಗಳಿಗೆ ಬೇಕಾದಂತಹ ವಸ್ತುಗಳು ಕೂಡ ಮಾರಾಟಕ್ಕೆ ಇಡಲಾಗಿದೆ. ನೋಡ್ತಾ ಇರಬಹುದು ವಿವಿಧ ರೀತಿಯ ಸಸ್ಯಗಳು, ಅದೇ ರೀತಿ ವಿವಿಧ ರೀತಿಯ ಗ್ರಾಮೀಣ ಪ್ರದೇಶದ ವಸ್ತುಗಳು ಕೂಡ ಈ ಕೃಷಿ ಮೇಳದಲ್ಲಿ ಇಡಲಾಗಿದೆ. ನೋಡ್ತಾ ಇರುವುದು ಕುಡಿಯುವಂತಹ ನ್ಯಾಚುರಲ್ಗೆ ಸಿಗುವಂತಹ ಪಾನೀಯ ಕೂಡ ಇದರ ಒಳಗಡೆ ಇದೆ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದಂತಹ ಕೆಲವೊಂದು ವಸ್ತುಗಳು ಕೂಡ ಈ ಮಲ್ಲಿಗೆಯೊಳಗೆ ಮಾರಾಟಕ್ಕೆ ಇಡುತ್ತಾ ಇದೆ. ನೋಡ್ತಾ ಇರಬಹುದು ನೀವು. ಅದೇ ರೀತಿ ನಮ್ಮ ಹಲಸಿನ ಹಣ್ಣು ಕೂಡ ಮಾರಾಟಕ್ಕೆ, ವಿವಿಧ ರೀತಿಯ ಹಲಸಿನ ಹಣ್ಣುಗಳು ಕೂಡ ಈ ಕೃಷಿ ಮೇಳದಲ್ಲಿ ನಿಮಗೆ ನೋಡಲು ಮತ್ತು ಖರೀದಿ ಮಾಡಲು ಸಿಗ್ಬಹುದು. ಹಾಗೆ ಮುಂದೆ ಹೋಗುತ್ತಾ ಇನ್ನಷ್ಟು ಮಲ್ಲಿಗೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ತಾ ಇರಿ. ಮುಡಿಪು ಉತ್ಸವದ ಝಲಕ್ಕನ್ನು ನಿಮಗೆ ತೋರಿಸ್ತಾ ಇರ್ತೇನೆ.
ಅದೇ ರೀತಿ ಕೃಷಿ ಮೇಳದಲ್ಲಿ ಗ್ರಾಮೀಣವಾಗಿ ನಿರ್ಮಿಸಿದಂತಹ ಬಿದಿರಿನ ಕೆಲವೊಂದು ಕರಕುಶಲ ವಸ್ತುಗಳು ಕೂಡ ಮಾರಾಟಕ್ಕೆ ಇಡಲಾಗಿದೆ. ಬಹಳ ಸುಂದರವಾದ ಕರಕುಶಲ ವಸ್ತುಗಳು ಕೂಡ ಈ ಕೃಷಿ ಮೇಳದಲ್ಲಿ ಸ್ವದೇಶಿ ಉತ್ಪನ್ನಗಳ ಮಳಿಗೆ ಕೂಡ ಇದರಲ್ಲಿ ಕಾಣಬಹುದು. ಈ ಕೃಷಿ ಮೇಳದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ರಾಯಲ್ ಇಸ್ಮಾಯಿಲ್ ಚಾನಲ್ ಅದೇ ರೀತಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತಾ ಇರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ಬಾಯ್.